ರಾತ್ರಿ ಹೊತ್ತು ಟ್ರೈನ್ನಲ್ಲಿ ಮಕ್ಕಳ ಜೊತೆ ಹೋಗ್ತಾ ಇರುವಂತಹ ಪೋಷಕರು ಎಚ್ಚರದಿಂದ ಇರಬೇಕು ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದ ಸಹ ಪ್ರಯಾಣಿಕರು ಪ್ರೀತಿಯಿಂದ ಮಾತಾಡಿದ್ರು ಅಂದ ತಕ್ಷಣನೇ ಮಕ್ಕಳನ್ನ ಅವ್ರ ಹತ್ರ ಕೊಡುವಂಥದ್ದು, ಅವ್ರು ಕೊಟ್ಟಿರುವಂಥ ತಿನಿಸುಗಳನ್ನ ತಗೊಂಡು ಮಕ್ಕಳಿಗೆ ಕೊಡುವಂಥದ್ದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕಣ್ಣು ಬಿಟ್ಟು ಬಿಡೋ ಅಷ್ಟೊತ್ತಿಗೆ ನಿಮ್ಮ ಮಕ್ಕಳು ಕಿಡ್ನಾಪ್ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ರಾಯಚೂರಿನಿಂದ ಟ್ರೈನಲ್ಲಿ ಹೋದಂತ ದಂಪತಿಗೆ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ನಾನು ಆ ಪೋಷಕರಿದ್ದಾರೆ ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಗೂಳೆ ಹೋಗ್ತಾರೆ ಅಂದ್ರೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಜನ ಬಡವರೆಲ್ಲರೂ ಕೂಡ ಬೆಂಗಳೂರಿಗೆ ಗೂಳೆ ಹೋಗ್ತಾರೆ. ಅಂತಹ ಪೋಷಕರು ಗೂಳೆ ಹೋಗುವಂತ ಸಂದರ್ಭದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಈ 3 ವರ್ಷದ ಬಾಲಕ ಏನಿದ್ದಾನೆ ಈತನ ಪೋಷಕರು ಏನು ಈ ಪಾಪವನ್ನ ಕರೆದುಕೊಂಡು ದುಡಿಲಿಕ್ಕೆ ಬೆಂಗಳೂರಿಗೆ ಹೊರಟಿದ್ರು ಉದ್ಯಾನ ಎಕ್ಸ್ಪ್ರೆಸ್ ನಲ್ಲಿ. ಇದೇ ಸಂದರ್ಭದಲ್ಲಿ ಟ್ರೈನಲ್ಲಿ ಪರಿಚಯ ಆದಂತ ಇಬ್ಬರು ದಂಪತಿ ಪ್ರೀತಿಯಿಂದ ಸಲುಗೆಯಿಂದ ಮಾತಾಡ್ತಾರೆ. ಇದಾದ ಬಳಿಕ ಮಗು ಕೂಡ ಅವ್ರ ಜೊತೆಗೆ ಬೆರೆಯುತ್ತೆ. ಬಿಸ್ಕೆಟ್ ಕೊಡುವ ನೆಪದಲ್ಲಿ ಮಗುವನ್ನ ಆಂಧ್ರದ ಅನಂತಪುರದಲ್ಲಿ ಕಿಡ್ನಾಪ್ ಮಾಡಿ ಹೋಗಿರುವಂತದ್ದು. ಇದಾದ ಬಳಿಕ ರೈಲ್ವೆ ಪೊಲೀಸರು ಮತ್ತು JRP ಪೊಲೀಸರಾಗಿರ್ಬೋದು, ಜೊತೆಗೆ ರಾಯಚೂರಿನ ಮಕ್ಕಳ ಸಹಾಯವಾಣಿ, ಮಕ್ಕಳ ರಕ್ಷಣಾ ವೇದಿಕೆ ಎಲ್ಲರೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಈ ಒಂದು ಮಗುವನ್ನ ರಕ್ಷಣೆ ಮಾಡಲಿಕ್ಕೆ ಸಕ್ಸಸ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಯಾವ ಕಾರಣಕ್ಕಾಗಿ ಇವರು ಬೆಂಗಳೂರಿಗೆ ಹೊರಟಿದ್ರು ಅಂತ? ಸರ್ ಇವರು ದುಡಿಯೋಕ್ಕೋಸ್ಕರ ಹೊಂಟಿದ್ರು ಸರ್. ದುಡಿಯೋಕ್ಕೆ ಅವ್ರು ಅಲ್ಲೇ ಇರ್ತಾರೆ ಸರ್, ಅಲ್ಲೇ ದುಡಿದು ಬದುಕ್ತಾರೆ ಸರ್. ಅದಕ್ಕಾಗಿ ಹೊಂಟಿದ್ರು ಸರ್. ದಾರಿಯಾಗಿ ಇವರು ಅವ್ರ ತಂದೆ ಪ್ರಕಾಶ್ ಅಂತ್ರಿ, ಅವ್ರ ತಾಯಿ ಹಂಪಮ್ಮ ಅಂತ್ರಿ. ಅವ್ರು ಏನೋ ಫ್ರೆಂಡ್ಶಿಪ್ ಮಾಡಿ ಬಿಸ್ಕಿಟ್ ಕೊಟ್ಟು ಮಗುನು ಸ್ವಲ್ಪ ರಾಟಿ ಮಾಡ್ಕೊಂಡು ಆಮೇಲೆ ಅವರು ರಾತ್ರಿ 1 ಗಂಟೆ ಹಂಗೆ ನಿದ್ದೆ ಹಚ್ಚಿಬಿಟ್ಟದ್ರಿ. ಅವ್ರಿಗೆ ನಿದ್ದೆ ಹತ್ತ ಟೈಮಿಗೆ ಇವರು ಮಗುನ ತಗೊಂಡು ಬಂದುಬಿಟ್ಟಾರೆ ಸರ್. ಈಗ ಮಗು ಈಗ ನೋಡಿದ್ರೆ ನಿಮ್ಗೆ ರಕ್ಷಣೆ ಮಾಡಿದಾರೆ, ಎಲ್ಲರೂ ರಕ್ಷಣೆ ಆಗಿದೆ ಇಲಾಖೆಯವರು. ಆದರೆ ಮಗುನ ಕಂಡೀಷನ್ ಸರಿ ಇಲ್ಲ, ಒಂದು ರೀತಿಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಗ ಮಲಗುವಂಥದ್ದು ಪದೇ ಮಾಡ್ತಾ ಇದೆ. ಏನು ಅನುಮಾನ ಬರುತ್ತೆ ಸರ್? ನಮಗೆ ಏನು ಅನುಮಾನ ಅಂದರೆ ಸರ್, ಮಗುವಿಗೆ ಏನೋ ಒಂದು ಸ್ಪ್ರೇ ಮಾಡ್ಯಾರ ಅಥವಾ ಇಂಜೆಕ್ಷನ್ ಕೊಟ್ಟಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ ಸರ್. ಮಗು ಆಲ್ರೆಡಿ ನಮ್ಮಲ್ಲಿದ್ದಾಗ ಭಾಳ ಆ್ಯಕ್ಟಿವ್ ಇರ್ತೀರಿ. ಅದು ಯಾರು ಬೇಕು ಅವ್ರ ಕಡೆ ಹೋಗಲ್ರಿ, ಯಾರು ಕರೆದ್ರೆ ಹೊಂಟದ್ರಿ. ಅದು ಯಾರನ್ನ ಹಿಂಗೆ ಕೈ ಮಾಡಿದ್ರೆ ಅವ್ರ ಕಡೆ ಹೊಂಟದ್ರಿ. ಫುಲ್ ಮೊಬ್ಬ ಐತ್ರಿ ಮಗು. ಅದನ್ನು ಕಟಿಂಗ್ ಮಾಡಿಸಿ ಅದು ಚೇಂಜೇ ಮಾಡ್ಯಾರಿ, ಖೂನ ಸಿಗ್ಲಾರ್ದಂಗೆ ಮಾಡ್ಯಾರ ಸರ್. ಯಾವ ರೀತಿ ಅನುಮಾನದ ಬರುತ್ತೆ ಸರ್? ನೀವು ನಿಮ್ಮ ಪಾಪು ಮನೆಯಿಂದ ಹೋಗ್ಬೇಕಾದ್ರೆ ಫುಲ್ ಕೂದಲಿದ್ವು ಅನ್ನುವಂಥದ್ದು ಹೇಳಿದ್ರಿ. ಈಗ ನೋಡಿದ್ರೆ ಕಟಿಂಗ್ ಮಾಡೋ ಸ್ಥಿತಿಯಲ್ಲಿ ಡ್ರೆಸ್ ಚೇಂಜ್ ಆಗಿದೆ. ಯಾವ ರೀತಿ ಈ ಮಗುನ ಗುರುತೇ ಚೇಂಜ್ ಆಗೋ ರೀತಿ ಮಾಡಿದ್ರು ಅಂತ? ಹೌದು ಸರ್, ಗುರುತೇ ಚೇಂಜ್ ಆಗಿ ಒಟ್ಟಿನಲ್ಲಿ ನಮ್ಮ ಮಗು ನಮ್ಮನ್ನೇ ಖೂನ ಸಿಗ್ಲಾರ್ದಂಗೆ ಮಾಡ್ಯಾರ್ರಿ. ಇವರು ಇದೇ ಥರ ಎಷ್ಟೋ ಮಂದಿ ಏನು ಮಾಡ್ಯಾರ ಅಂತ ಗೊತ್ತಿಲ್ಲ ರೀ. ಬಟ್ ಅವ್ರು ಹೇಳೋದೆಲ್ಲ ಸುಳ್ಳ್ರಿ ಸರ್. ನಮ್ಮ ಮಕ್ಕಳಿಲ್ಲ ಅದು ಇದು ಅಂತ ಹೇಳಕತ್ತಲ್ರಿ. ಪಾಪ ಈ ಮಗು ಈಗ ಸಹಾಯವಾಣಿಯವರಾಗಲಿ ಪೊಲೀಸ್ ಇಲಾಖೆಯವ್ರು ಅವ್ರು ರಕ್ಷಣೆ ಮಾಡ್ಯಾರ್ರಿ. ಒಂದೇ ಒಂದು 10 ನಿಮಿಷ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಲಿಕ್ಕಂದ್ರೆ ನಮ್ಮ ಮಗು ನಮಗೆ ಸಿಗ್ತಿದ್ದಿಲ್ಲ ರೀ. ಸರ್ ಅವರಾಗಲಿ ಮತ್ತು ಇಲ್ಲಿ RPF ಅವರು ಎಲ್ಲರೂ ಸಹಾಯ ಮಾಡಿ ನಮಗೆ ಉಪಯೋಗ ಮಾಡಿ ಕೊಟ್ಟಾರ ಸರ್. ಇದ್ರ ಜೊತೆಗೆ ಮಕ್ಕಳ ಸಹಾಯವಾಣಿ ಅಧಿಕಾರಿ ಕೂಡ ಇದ್ದಾರೆ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಯಾವ ರೀತಿ ಪ್ರಕರಣ ಬೆಳಕಿಗೆ ಬಂತು ಅನ್ನೋದನ್ನು ಹೇಳುವಂಥ ಕೆಲಸ ಮಾಡ್ತೀನಿ. ಸರಿ, ಈ ಒಂದು ಪ್ರಕರಣದಲ್ಲಿ ಏನು ಮಗು ಅನಂತಪುರದಲ್ಲಿ ಕಿಡ್ನಾಪ್ ಆಗುತ್ತೆ, ಇದಾದ ಬಳಿಕ ಏನಾಯಿತು ಅನ್ನುವಂಥದ್ದು ಸರ್? ಈಗ ಅನಂತಪುರದಲ್ಲಿ ಮಗು ಕಿಡ್ನಾಪ್ ಆಗಿದೆ ಅನ್ನೋದು ನಮಗೆ ಆ್ಯಕ್ಚುಲಿ ಗೊತ್ತಾಗೋದಿಲ್ಲ. ರಾಯಚೂರಿನಲ್ಲಿ ನಮಗೆ ಇವತ್ತು ಬೆಳಿಗ್ಗೆ ನಮಗೆ ಗೊತ್ತಾಗಿದ್ದೇನಂತಂದರೆ, ಬೆಳಿಗ್ಗೆ RPF ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಕಾಲ್ ಮಾಡ್ತಾರೆ. ಅನಂತಪುರದಿಂದ ಒಂದು ಮಗುನ ಕಿಡ್ನಾಪ್ ಮಾಡಿಕೊಂಡು ರಾಯಚೂರಿಗೆ ಬಂದಿದ್ದಾರೆ, ರಾಯಚೂರು ಬಸ್ ಸ್ಟ್ಯಾಂಡಲ್ಲಿದ್ದಾರೆ, ದಯವಿಟ್ಟು ನೀವು ಬನ್ನಿ ಐಡೆಂಟಿಫೈ ಮಾಡಿ, ಮತ್ತು ಆ ಭಾಷೆ ನಮಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಅವ್ರ ಜೊತೆ ಮಾತಾಡಿ ಮಗುವನ್ನ ರೆಸ್ಕ್ಯೂ ಮಾಡೋಣ ಅಂತ ಕೇಳಿದಾಗ ನಾವು ನಮ್ಮ ತಂಡ ಇಮಿಡಿಯೇಟ್ಲಿ ಮಕ್ಕಳ ಸಹಾಯವಾಣಿ ತಂಡ ಬಸ್ ಸ್ಟ್ಯಾಂಡಿಗೆ, ರಾಯಚೂರಿನ ಕೇಂದ್ರ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ RPF ತಂಡದವ್ರ ಜೊತೆ ಮಾತನಾಡಿದ ಮೇಲೆ ನಮ್ಗೆ ಗೊತ್ತಾಗಿರೋದು ಏನಂತ ಹೇಳಿದ್ರೆ, ಇಲ್ಲಿಯ ಬಂಡೆಗುಡ್ಡ ತಾಂಡದ ತಂದೆ ತಾಯಿಗಳು ವಲಸೆ ಹೋಗುವಾಗ ತಮ್ಮ ಮಕ್ಕಳನ್ನು ರೈಲಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ ಜನರಲ್ ಬೋಗಿನಲ್ಲಿ ಅವರು ಮಲಿಕೊಂಡಿರ್ತಾರೆ. ಮಗುನೂ ಸಹ ಅಲ್ಲೇ ಮಲಿಸ್ಕೊಂಡಿರುವಾಗ ಗುಲ್ಬರ್ಗದಿಂದ ಅದೇ ರೈಲಿನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಒಂದು ಜೋಡಿ ಆ ಮಗುವನ್ನು ಸಲಿಗೆ ಬೆಳೆಸಿ ಆ ಮಗುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿಂದ ಅವರು ಅನಂತಪುರದಲ್ಲಿ ಇಳ್ಕೊಳ್ತಾರೆ. ಅನಂತಪುರದಿಂದ ಇಳ್ಕೊಂಡು ಅವರು ಮಂತ್ರಾಲಯಕ್ಕೆ ಬಸ್ಸಿನ ಮುಖಾಂತರ ಪ್ರಯಾಣ ಮಾಡಿ ಅಲ್ಲಿಂದ ಬಂದು ಮಂತ್ರಾಲಯದಲ್ಲಿ ಬಂದು ಆ ಮಗುವಿಗಿರ್ತಕ್ಕಂಥ ತಲೆ ಕೂದನೆಲ್ಲ ತೆಗೆದುಕೊಂಡು ನೀಟಾಗಿ ಕಟಿಂಗನ್ನು ಮಾಡಿಸಿ ಬಟ್ಟೆಗಳನ್ನು ಚೇಂಜ್ ಮಾಡಿ ಆ ಮಗುನ ತಮ್ಮ ವಶಕ್ಕೆ ತೆಗೆದುಕೊಂಡು ಪುನಃ ರಾಯಚೂರಿಗೆ ಬಸ್ಸಿನ ಮುಖಾಂತರ ಬರ್ತಾರೆ. ಅವರ ಉದ್ದೇಶ ಏನು ಅಂತಂದರೆ, ರಾಯಚೂರಿಗೆ ಬಸ್ಸಿನ ಮುಖಾಂತರ ಬಂದು ಗುಲ್ಬರ್ಗಕ್ಕೆ ಹೋಗಬೇಕಂತಕ್ಕಂಥ. ಯಾಕಂತೇಳಿದರೆ ಅವರು ಗುಲ್ಬರ್ಗದ ನಿವಾಸಿಗಳಾಗಿದ್ದಾರೆ, ಗುಲ್ಬರ್ಗದ ನಾಗೇನಹಳ್ಳಿಯ ನಿವಾಸಿಗಳಾಗಿದ್ದಾರೆ ಅಂತೇಳಿ. ಆಗ ನಮ್ಮ ತಂಡ ಮತ್ತು RPF ಮತ್ತು ರೈಲ್ವೆ ಪೊಲೀಸ್ ಇವರೆಲ್ಲರ ಸಹಾಯದಿಂದ ಈ ಮಗುವನ್ನು ರಕ್ಷಣೆ ಮಾಡಿ ಯಾರು ಮಕ್ಕಳನ್ನು ಸಾಗಾಣಿಕೆ ಮಾಡ್ತಾಯಿದ್ರು ಅವರನ್ನು ಸಹ ಪೊಲೀಸರ ವಶಕ್ಕೆ ತೆಗೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು. ಈಗ
ತಂದೆ ತಾಯಿಗಳಿಗೆ ಮಗುವನ್ನು ಒಪ್ಪಿಸೋದಕ್ಕೆ ಪೊಲೀಸರು ಸಹಾಯ ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಪ್ರಮುಖ ವಿಚಾರ ಕಾಡುವಂಥದ್ದು ಏನಂದರೆ, ಎಲ್ಲೊಂದು ಕಡೆ ಮಾನವ ಕಳ್ಳ ಸಾಗಣೆ ಅನ್ನುವಂಥದ್ದು ಏನು ನಡೀತಾ ಇದೆ, ಅದೇ ರೀತಿಯದೊಂದು ಪ್ರಕರಣ ಅನ್ನುವಂಥದ್ದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅವ್ರ ಪೋಷಕರು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ, ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಹೌದು. ಯಾಕೆಂತ ಹೇಳಿದ್ರೆ ಗುಲ್ಬರ್ಗದಿಂದ ಪ್ರಯಾಣ ಮಾಡಿರ್ತಕ್ಕಂಥ ಒಂದು ಜೋಡಿ ಅವರು ಹೋಗಬೇಕಾಗಿರ್ತಕ್ಕಂಥದ್ದು ದುಡಿಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ವಿನಃ ಬೇರೆ ಏನು ಹೇಳ್ತಾ ಇಲ್ಲ. ಹಾಗಾದರೆ ಅವರು ದುಡಿಯೋದಕ್ಕೆ ಅಂತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಗುನ ನಾವು ಕೇಳಿದ್ದೇವೆ, ಯಾಕೆ ನೀವು ಮಗುವನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿದರೆ ಅಲ್ಲಿ ಯಾರೂ ಇರಲಿಲ್ಲ, ತಂದೆ ತಾಯಿ ಯಾರೂ ಇರಲಿಲ್ಲ. ಹಾಗಾಗಿ ನಾವು ನಮ್ಮ ಮಗುನ ತೆಗೆದುಕೊಂಡು ನಾವು ಸಾಕಬೇಕು ಅನ್ನೋ ದೃಷ್ಟಿಯಿಂದ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳುವಾಗ ನಮಗನ್ನಿಸ್ತಾ ಇದೆ ಇದು ಒಂದು ಅನುಮಾನ ಕಾಡ್ತಾ ಇದೆ ಅಂತೇಳಿ. ಇದು ಮಕ್ಕಳ ಸಹಾಯವಾಣಿ ಅಧಿಕಾರಿ ಹೇಳ್ತಾ ಇರುವಂಥದ್ದು. ಏನು ತನಿಖೆ ವೇಳೆ ಗೊತ್ತಾಗಿರುವಂಥ ವಿಚಾರಗಳಿದ್ದಾವೆ ಎಲ್ಲವನ್ನು ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮಾನವ ಕಳ್ಳ ಸಾಗಣೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರ ಸುದೀರ್ಘ ತನಿಖೆ ವೇಳೆ ಈ ಒಂದು ಸತ್ಯ ಹೊರಗೆ ಬರಬೇಕಿದೆ. ಈ ರೀತಿಯ ಕೆಲವೊಂದಿಷ್ಟು ಅನುಮಾನಗಳು ಮತ್ತು ಆರೋಪಿಗಳು ಹೇಳ್ತಾ ಇರುವಂಥ ಹೇಳಿಕೆಯನ್ನು ನೋಡಿದ್ರೆ ಖಂಡಿತವಾಗ್ಲೂ ಅನುಮಾನ ಹುಟ್ಟಿಸೋ ರೀತಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.